ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು 3 ಜನ ಫ್ರೆಂಡ್ಸು ಮತ್ತೆ ಎಲ್ಲಿ ಜಾಯಿನ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥ ಒಂದು ಫಂಕ್ಷನ್ಗೆ ಬಂದಿದ್ದೀವಿ. ಸೊ ಯಾವ ಫಂಕ್ಷನು ಏನು ಅಂತ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್ವರೆಗೂ ನೋಡಿ. ಬನ್ನಿ ಯಾವ ಫಂಕ್ಷನ್ಗೆ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಚನ್ನರಾಯಪಟ್ಟಣದಲ್ಲಿ ಗೀತಾ ಹಾಸ್ಪಿಟಲ್ ಇನಾಗ್ರೇಷನ್ ನಡೀತಾ ಇದೆ. ಮೊದಲಿಗೆ ನೀವೆಲ್ಲರೂ ಅಡ್ರೆಸ್ನ ನೋಟ್ ಮಾಡ್ಕೊಂಬಿಡಿ. ಶಿವಪ್ರಸಾದ್ ನೇತ್ರಾಲಯ, ಮೈಸೂರು ರೋಡು. ಇಲ್ಲಿ ಲೊಕೇಟ್ ಆಗಿರೋವಂಥ ಫಸ್ಟ್ ಫ್ಲೋರಲ್ಲಿ ಗೀತಾ ಹಾಸ್ಪಿಟಲ್ ಇನಾಗ್ರೇಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ 3 ಜನ ಫ್ರೆಂಡ್ಸಿಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ಕೂಡ ಇಲ್ಲಿಗೆ ಈ ಫಂಕ್ಷನಿಗೆ ಬಂದಿದ್ದೀವಿ. ಈ ಡಾಕ್ಟರ್ಸ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಡಾಕ್ಟರ್ ಹರ್ಷಿತ್ ಆ್ಯಂಡ್ ಡಾಕ್ಟರ್ ನಿಖಿತಾ ಅಂತ. ಸೊ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಲ್ಯಾಪ್ರೋಸ್ಕೋಪಿ ಸರ್ಜನ್ ಕೂಡ ಆಗಿರ್ತಾರೆ, ಗೈನಕಾಲಜಿಸ್ಟು. ನಮ್ಮೆಲ್ಲ ಮಹಿಳೆಯರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಹಾಸ್ಪಿಟಲ್ನ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಗಂಡಸ್ರ ಹತ್ರ ನಮ್ಮೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕೆ ಮುಜುಗರ ಪಡ್ತಾರೆ ಕೆಲವೊಬ್ರು. ಸೊ ಹಾಗಾಗಿ ಲೇಡಿ ಡಾಕ್ಟರ್ ಆದರೆ ನಾವೆಲ್ಲ ಸಮಸ್ಯೆಗಳನ್ನ ಮುಕ್ತವಾಗಿ ಅವ್ರ ಹತ್ರ ಚರ್ಚೆ ಮಾಡ್ಬೋದು. ಮುಕ್ತವಾಗಿ ಅವರಿಂದ ಟ್ರೀಟ್ಮೆಂಟ್ನ ತಗೊಂಡು ನಮ್ಮ ಕಾಯಿಲೆಗಳನ್ನ ಹುಷಾರು ಮಾಡ್ಕೊಳ್ಬೋದು. ದೂರದ ಊರುಗಳಿಗೆ, ಇಲ್ಲಿಂದ ಎಲ್ಲೋ ಬಸ್ ಚಾರ್ಜ್ ಹಾಕೊಂಡು ದೂರದ ಊರುಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಇಲ್ಲೇ ನಿಯರ್ ಬೈ ಇರೋ ಅಂಥ ಹಾಸ್ಪಿಟ್ಲಿಗೆ ಬಂದು ನಮ್ಮ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಎಷ್ಟು ಒಳ್ಳೆಯದು ಅಲ್ವಾ ಫ್ರೆಂಡ್ಸ್? ಅದಾಗೆ ಆಮೇಲೆ ಎಲ್ಲ ಕಾಯಿಲೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಎಷ್ಟೇ ಥರದ ಕಾಯಿಲೆಗಳಿದ್ರೂ ಇವ್ರ ಹತ್ರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದಲ್ವಾ? ಸೊ ಹಾಗಾಗಿ ನಾವು ಈ ಆಸ್ಪತ್ರೆ ಒಳಗಡೆ ಎಂಟ್ರಿ ಆದಾಗ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ. ಆಸ್ಪತ್ರೆನ ನೋಡ್ತಾ ಇದ್ರೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಎಲ್ಲೂ ನಮಗೆ ಆಸ್ಪತ್ರೆ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ಅಂತೂ ಬರಲಿಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದಯವಿಟ್ಟು ನೀವು ಚನ್ನರಾಯಪಟ್ಟಣದ ಸುತ್ತಮುತ್ತ ಇರೋ ಹಳ್ಳಿ ಜನಗಳಿಗೆ ಉಪಯೋಗ ಆಗಲಿ ಅನ್ನೋ ಒಂದೇ ಕಾನ್ಸೆಪ್ಟಿಂದ ಈ ಹಾಸ್ಪಿಟಲ್ನ ಓಪನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಕಾಯಿಲೆಗಳಿಗೆ ಪರಿಹಾರನ ಕಂಡಿಡ್ಕೊಳ್ಳಿ. ಇವಾಗ ಆಸ್ಪತ್ರೆ ಒಳಗಡೆ ಎಂಟ್ರಿ ಆಗೋಣ. ಗೀತಾ ಆಸ್ಪತ್ರೆ ವೆಲ್ಕಮ್ ಅಂತ ಅಲ್ಲೇನೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇತ್ತು. ಸೊ ಪೂಜೆ ಆಗಿರೋದ್ರಿಂದ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಿ ಡೆಕೋರೇಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಳಗಡೆ ಎಂಟ್ರಿ ಆದ ತಕ್ಷಣ ಗಣೇಶನ ಐಡಲ್ನ ಹಾಕಿದ್ದಾರೆ. ಜೈ ಗಣೇಶ ಅಂತ ಒಳಗಡೆ ಕಾಲಿಟ್ವಿ. ಕಾಲಿಟ್ಟಿದ ತಕ್ಷಣನೇ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಬರ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬರೋವಂಥ ಎಲ್ಲ ರೋಗಿಗಳಿಗೂ ಗಣೇಶನ ಆಶೀರ್ವಾದ ಇರಲಿ ಅಂತ ಮೊದಲಿಗೆನೆ ಒಂದು ಗಣೇಶನ ಇಟ್ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು, ಚೆನ್ನಾಗಿ ಖುಷಿ ಆಯಿತು. ಇದಾದ್ಮೇಲೆ ಒಳಗಡೆ ಎಂಟ್ರಿ ಆದ್ವಿ. ಸೊ ಅಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. ಸೊ ಪೂಜೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಅಲಂಕಾರ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ನಾವು ಕೂಡ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಗೊಂಡ್ವಿ. ಸೊ ಇಲ್ಲಿ ಭೇದ ಭಾವ ಇಲ್ದೇನೆ ಬಡವರು, ಶ್ರೀಮಂತರು, ದೊಡ್ಡವರು, ಚಿಕ್ಕವರು ಅನ್ನೋ ಭೇದ ಭಾವ ಇಲ್ದೇನೆ ಒಂದೇ ಥರ ಟ್ರೀಟ್ಮೆಂಟ್ನ ಕೊಡೋ ಅಂಥ ಪ್ರಯತ್ನ ನಡೆಯುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಆಸ್ಪತ್ರೆಯ ಸದುಪಯೋಗನ ಪಡ್ಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ. ಸೊ ನಮಗಂತೂ ಒಂಥರ ಪಾಸಿಟಿವ್ ಫೀಲ್ ಬರ್ತಾ ಇದೆ. ನಿಮಗೂ ಎಲ್ಲರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಅಲಂಕಾರ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗೆಯೇ ಪ್ರಸಾದ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಪೂಜೆಗೆ ಹೋದ್ಮೇಲೆ ಪ್ರಸಾದ ತಗೊಳ್ಳದೆ ವಾಪಸ್ ಬರಬಾರ್ದಂತೆ. ಹಾಗಾಗಿ ನಾವು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ತೊಗೊಂಡಿದ್ದಾದಮೇಲೆ ಆ್ಯಕ್ಚುಲಿ ಲೇಡೀಸ್ ಹೋದ್ಮೇಲೆ ಗೊತ್ತಲ್ವಾ, ಒಂದಷ್ಟು ಫೋಟೋ ಸೆಷನ್ ಇರುತ್ತೆ, ಒಂದಷ್ಟು ಮಾತುಕತೆ ಇದ್ದೇ ಇರುತ್ತೆ. ಅದರಲ್ಲೂ ನಾವು 3 ಜನ ಫ್ರೆಂಡ್ಸ್ ಇದ್ದೀವಿ ಅಂದಮೇಲೆ ಮಾತಾಡ್ದೇ ಇರೋಕ್ಕೆ ಚಾನ್ಸೇ ಇಲ್ಲ. ನಮ್ಮನ್ನು ಇನ್ವೈಟ್ ಮಾಡಿರೋ ಅಂಥ ನಮ್ಮ ಫ್ರೆಂಡು ಕಿರಣ್ ಅಂತ, ಕಾಲೇಜ್ ಫ್ರೆಂಡು, ಅವ್ರ ಕಡೆಯಿಂದನೇ ನಮ್ಮನ್ನ ಇನ್ವೈಟ್ ಮಾಡಿರೋದು. ನನ್ನ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಇವರೇ ಕಿರಣ್ ಅಂತ. ಸೊ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅವ್ರ ಕಡೆಯಿಂದನೇ ನಮ್ಮನ್ನ ಈ ಡಾಕ್ಟರ್ ಇನ್ವೈಟ್ ಮಾಡಿರೋದು. ಕಿರಣ್ ಫ್ರೆಂಡು ಡಾಕ್ಟರು. ಸೊ ಅವ್ರ ಕಡೆಯಿಂದ ನಮಗೂ ಹೋಗಿದ್ದೀವಿ ನಾವು ಇವತ್ತು. ಸೊ ಡಾಕ್ಟರ್ಸ್ ಹತ್ರ ಎಲ್ಲರ ಹತ್ರನೂ ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಅವರಿಗೂ ಅವ್ರ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ವಿಶ್ ಮಾಡೋದಕ್ಕೆ ಬಂದಿದ್ರು. ತುಂಬ ಜನ ಬಂದು ಹೋಗ್ತಾ ಇದ್ರು ಗೆಸ್ಟ್ ಎಲ್ಲರೂ. ಸೊ ಹಾಗಾಗಿ ಅವ್ರದ್ದು ಕ್ಲಿಪ್ಪಿಂಗ್ ಎಲ್ಲ ಒಂದು ತೊಗೊಂಡೇ ಇರಲಿ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಹಾಸ್ಪಿಟಲು ಅಂತ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಸ್ಪಿಟಲ್ ಅನ್ನೋ ಫೀಲೇ ಬರ್ತಾ ಇಲ್ಲ. ಒಳಗಡೆ ಎಂಟ್ರಿ ಆದ ತಕ್ಷಣ ಮನೆಯಲ್ಲಿ ಇದ್ದೀವೇನೋ, ಸೊ ಮನೆ ಒಳಗಡೆನೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ನೀವು ನೋಡ್ಬೋದು ಹಾಸ್ಪಿಟಲ್ಗಳಿಗೆ ಹೋದರೆ ದೊಡ್ಡ ಹಾಲು, ಸೊ ದೊಡ್ಡ ವಾಲಲ್ಲಿ ಟೈಲ್ಸ್ ಕಾಣ್ತಾ ಇರುತ್ತೆ. ಎಲ್ಲೋದ್ರೂ ವೈಟ್ ಟೈಲ್ಸು, ಆ ಥರದ್ದು ಯಾವುದೂ ಇಲ್ಲ. ಇಲ್ಲೆಲ್ಲ ವುಡ್ ವರ್ಕು.
ವುಡ್ ವರ್ಕಿಂದ ಎಲ್ಲಾನು ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ಬೋದು ಎಲ್ಲ ಕಡೆನೂ ನಾವು ಮನೇಲಿ ಇದೀವೇನೋ, ಯಾವುದೋ ಮನೆ ತೋರಿಸ್ಬಿಟ್ಟು ಇವ್ರು ಹಾಸ್ಪಿಟ್ಲು ಅಂತಿದ್ದಾರೇನೋ ಅಂತ ನಿಮ್ಗೆ ಅನ್ಕೊಳ್ಬೋದು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ರೂಮ್ಗಳನ್ನ ಮಾಡಿದ್ದಾರೆ, ಅದೆಲ್ಲದು ಸ್ಪೆಷಲ್ ವಾರ್ಡ್ ಆಗಿರುತ್ತೆ. ಆಮೇಲೆ ಅಲ್ಲೇ ಲ್ಯಾಬ್ರೋಟ್ರಿಗೆ ಬೇರೆ, ಸ್ಕ್ಯಾನಿಂಗಿಗೆ ಬೇರೆ, ಆಮೇಲೆ ವಿಸಿಟರ್ಸ್ಗೆ ಬೇರೆ, ಚಿಕ್ಕ ಚಿಕ್ಕ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಲಾನ್ ಮಾಡಿ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿನ್ನು ಯಾವುದು ಎಕ್ವಿಪ್ಮೆಂಟ್ಸ್ನ ಹಾಕಿಲ್ಲ ಅವರು. ಎಕ್ವಿಪ್ಮೆಂಟ್ಸ್ ಹಾಕಿದ್ಮೇಲೆ ನಾನು ನಿಮ್ಗೊಂದ್ಸತಿ ಇನ್ನೊಂದ್ಸತಿ ಇಂಟ್ರೊಡ್ಯೂಸ್ನ ಮಾಡಿಸ್ತೀನಿ ಈ ಹಾಸ್ಪಿಟಲ್ನ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಇಲ್ಲಿನೂ ಸ್ಕ್ರೀನ್ಸ್ ಬರುತ್ತೆ, ಆಮೇಲೆ ವಾಲ್ಪೇಪರ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಆಲ್ಟರ್ನೇಟಿವ್ ಆಗಿ ಇನ್ನೂ ಏನೇನೆಲ್ಲ ಇರುತ್ತೆ. ಆಮೇಲೆ ವೆಂಟಿಲೇಷನ್ನ ಮಾಡಿದ್ದಾರೆ ಎಲ್ಲ ಕಡೆ. ಬಿಗ್ ಸೈಜ್ ವಿಂಡೋಸ್ನ ಮಾಡಿ ಅಲ್ಲಿ ಚೆನ್ನಾಗಿ ಅಂದರೆ ಇಲ್ಲಿ ಬರೋ ಅಂಥ ಲೇಡೀಸ್ಗಳಿಗೆ ಗುಡ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಇವರು ಮೈಂಡಲ್ಲಿ ಒಳ್ಳೆಯ ಗಾಳಿ ಬೆಳಕು ಇರಬೇಕು, ಆಮೇಲೆ ಅವರಿಗೆ ಹೋಮ್ಲಿ ಫೀಲ್ ಆಗಬೇಕು ಅನ್ನೋ ಒಂದೇ ಕಾನ್ಸೆಪ್ಟಲ್ಲಿ ಈ ಹಾಸ್ಪಿಟಲ್ನ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್. ಮತ್ತು ಪ್ರಸಿದ್ಧಿ ಸರ್, ಕಂಗ್ರ್ಯಾಚುಲೇಷನ್. ಸೊ ನಮ್ಮ ಚನ್ನರಾಯಪಟ್ಟಣಕ್ಕೆ ಇಂಥದ್ದೊಂದು ಹಾಸ್ಪಿಟ್ಲು ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಮಾಡ್ತೀರಾ ಹೋಪ್ ಅಂತ ಇಟ್ಕೊಂಡಿದೀವಿ. ಇನ್ನ ಎಕ್ವಿಪ್ಮೆಂಟ್ಸ್ ಏನೇನು ಆಗ್ತಾ ಇದ್ದೀರಾ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ವೈಫ್? ಹಾಂ, ನನ್ನ ವೈಫ್. ಇಬ್ರು ಡಾಕ್ಟರ್ಸ್. ನಾನು ಡಾಕ್ಟರ್ ಹರ್ಷಿತ್ ಅಂತ, ಹಿರಿ ಸೇವೆಯಲ್ಲಿ ಗೌರ್ಮೆಂಟ್ ಡಾಕ್ಟರ್. ನಾನು ಬಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ನಾನು ಇಷ್ಟು 6 ಇಯರ್ಸ್ ಕಡೂರಲ್ಲಿ ವರ್ಕ್ ಮಾಡ್ತಿದ್ದೆ. ಇವಾಗ 1 ಇಯರಿಂದ ಹಿರಿ ಸೇವೆಯಲ್ಲಿದ್ದೀನಿ. ಇದು ನಮ್ಮ ಸ್ವಂತ ಆಸ್ಪತ್ರೆ, ಗೀತಾ ಆಸ್ಪತ್ರೆ ಅಂತ ಚನ್ನರಾಯಪಟ್ಟಣದಲ್ಲಿ ಓಪನ್ ಮಾಡಿದ್ದೀವಿ. ಇಬ್ಬರು ಸೇರಿ ಓಪನ್ ಮಾಡಿದ್ದೀವಿ. ಮತ್ತು ಮೇಡಮ್ ಅವರು ಡಾಕ್ಟರ್ ನಿಖಿತಾ ಅಂತ, ಅವರು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಮತ್ತು ಬಂಜೆತನದಲ್ಲಿ ಅವರು ಸ್ಪೆಷಲಿಸ್ಟ್ನ ಹೊಂದಿದ್ದಾರೆ. ಮತ್ತು ನಮ್ಮಲ್ಲಿ ಏನೇನು ವ್ಯವಸ್ಥೆ ಇದೆ ಅಂದರೆ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಸೊ ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಪುಣ್ಯ ಹಾಸ್ಪಿಟಲ್ ಅಂತ, ಅದ್ರ ನಿಯರ್ ಪಕ್ಕದಲ್ಲೇ ಇದೆ. ಸೊ ಮೈಸೂರು ರೋಡಲ್ಲಿ ನಮ್ಮ ಸುತ್ತಮುತ್ತ ಇರೋ ಚನ್ನರಾಯಪಟ್ಟಣದ ಜನತೆಗೆ ತುಂಬ ಒಳ್ಳೆ ಫೆಸಿಲಿಟೀಸ್ನ ಒದಗಿಸ್ಬೇಕು ಅಂತ ಇವರು ಗಂಡ ಹೆಂಡತಿ ಇಬ್ರು ಶ್ರಮಿಸ್ತಾ ಇದ್ದಾರೆ. ಸೊ ಇವತ್ತು ಆ್ಯಕ್ಚುಲಿ ಈ ಹಾಸ್ಪಿಟಲ್ ಇನಾಗ್ರೇಷನ್ ನಡೀತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಇದ್ರ ಉಪಯೋಗನ ಪಡ್ಕೊಳ್ಬೋದು. ತುಂಬ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ. ಆಮೇಲೆ ಯಾರ್ಯಾರಿಗೆ ಮಕ್ಕಳಿಲ್ಲ ಅಂತ ಏನಾದರೂ ಅಕಸ್ಮಾತ್ ಆ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆ, ಅದಕ್ಕೆ ಮೇಡಮು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಸುತ್ತಮುತ್ತ ಇರೋ, ಈಗ ನಾವೆಲ್ಲೋ ಹಾಸನಿಗೋ ಮೈಸೂರಿಗೋ ಬೆಂಗಳೂರಿಗೋ ಹೋಗ್ತಾ ಇದ್ವಿ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಈ ಹಾಸ್ಪಿಟ್ಲು ಓಪನ್ ಆಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಆಸ್ಪತ್ರೆಯಲ್ಲಿ 24/7 ಆಪರೇಷನ್ ವ್ಯವಸ್ಥೆ ಇರುತ್ತೆ. ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಏನೇ ತೊಂದರೆ ಇದ್ದರೂ 24 ಗಂಟೆ ಸರ್ವಿಸ್ ಸಿಗುತ್ತೆ. ಆಮೇಲೆ ಹೆರಿಗೆ ವ್ಯವಸ್ಥೆ ಇರ್ಬೋದು, ಮತ್ತು ಗರ್ಭಕೋಶದ ಸಮಸ್ಯೆಗಳು, ಗರ್ಭಕೋಶದ ಆಪರೇಷನ್ಗಳು, ಮತ್ತು ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಗಳು ಎಲ್ಲದನ್ನು ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ನಮ್ಮ ವಿನಂತಿ. ಓಕೆ ಸರ್, ಥ್ಯಾಂಕ್ ಯು. ಏನೇ ಪ್ರಾಬ್ಲಮ್ ಇದ್ರು, ವೈಟ್ ಡಿಸ್ಚಾರ್ಜ್, ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಹೊಟ್ಟೆ ನೋವ್ತಾ ಇದೆ, ಅದಕ್ಕೆ ಏನಾದ್ರು ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಇದೆ, ಪೀರಿಯಡ್ ಸರಿಗೆ ಬರ್ತಾ ಇಲ್ಲ ಅಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಒಂದ್ಸತಿ ಚೆಕಪ್ ಮಾಡಿಸ್ಕೊಳ್ಳಿ. ಇನ್ನೇನಾದರೂ ತೊಂದರೆ ಇದ್ದರೆ ಬರ್ಬೋದು ಇಲ್ಲಿ. ಥ್ಯಾಂಕ್ ಯು. ಓಕೆ ಮೇಡಮ್. ಫ್ರೆಂಡ್ಸ್, ನನ್ನ ಫ್ರೆಂಡು, ಕಾಲೇಜ್ ಫ್ರೆಂಡು ಕಿರಣ್ ಅಂತ. ಸೊ ಅವರ ಸುಪರ್ತಿನಲ್ಲಿ ಈ ಹಾಸ್ಪಿಟಲ್ ಇನಾಗ್ರೇಷನ್ ನಡೀತಾ ಇದೆ. ಅವನಿಗೆ ಏನು ಅನ್ನಿಸ್ತು ಅಂತ ಕೇಳೋಣ. ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಬಂದ ಜನ ಎಲ್ಲ. ಇದು ಗೈನಕಾಲಜಿ. ನಾವು ಹೋದ ಕಡೆ ಎಲ್ಲ ಹೇಳ್ತಾಯಿದ್ರು ಈ ಥರ ಒಂದು ಹಾಸ್ಪಿಟ್ಲು ಬೇಕಿತ್ತು, ಚನ್ನರಾಯಪಟ್ಟಣಕ್ಕೆ ಒಂದು ಒಳ್ಳೆ ಸರ್ವಿಸ್ ಕೊಡೋದು ಹಾಸ್ಪಿಟ್ಲು ಬೇಕಿತ್ತು ಅಂತ ಇದ್ರು. ಹಂಗಾಗಿ ಈ ಹಾಸ್ಪಿಟ್ಲು ಸ್ಟಾರ್ಟ್ ನಮ್ಮದು 2-3 ವರ್ಷದಿಂದ ಡಾಕ್ಟ್ರು ನಮ್ಮದು ಕನಸಿತ್ತು. ಅದು ಇವತ್ತು ನೆರವೇರಿದೆ. ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಗೈನಕಾಲಜಿ ಪ್ಲಸ್ ಜನರಲ್ ಇರ್ತದೆ. ಬೇರೆ ಮೇಲ್ಗಡೆ ಫ್ಲೋರು ಗೈನಕಾಲಜಿ, ಕೆಳಗಡೆ ಫ್ಲೋರು ಜನರಲ್ಲು. ನಮ್ಮ ಡಾಕ್ಟ್ರಿಗೆ 6 ವರ್ಷ ಸರ್ವಿಸ್ ಇದೆ. ಈಗ ಹಿರಿ ಸೇವೆಯಲ್ಲಿ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ. ಅವ್ರ ಮಿಸ್ಸಸ್ಸು ಕೂಡ ಪ್ರೊಫೆಸರ್ ಇದ್ದಾರೆ. ಒಳ್ಳೆ ಸರ್ವಿಸ್ ಕೊಡ್ತೀವಿ ಚನ್ನರಾಯಪಟ್ಟಣ ತಾಲೂಕಲ್ಲಿ. ಪೇಷಂಟ್ಗಳೆಲ್ಲ ಇದೊಂದು ಸದುಪಯೋಗ ಮಾಡ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಎಲ್ಲರೂ. ಲ್ಯಾಪ್ರೋಸ್ಕೋಪಿ ಸರ್ಜನ್ನು, ಬಂಜೆತನ, ಇವೆಲ್ಲ ಒಂದು ಡಿಸೀಸ್ಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ಗಳು ಸಿಗ್ತದೆ. ಆಪರೇಷನ್ ಥಿಯೇಟ್ರು, ಲ್ಯಾಬು, ಫಾರ್ಮಸಿ ಎಲ್ಲ ವ್ಯವಸ್ಥೆನೂ ಕೂಡ ಈ ಹಾಸ್ಪಿಟ್ಲಲ್ಲಿ ಮಾಡಿದ್ದೀವಿ. ಒಂದು ಕಂಪ್ಲೀಟ್ ಡಿಜಿಟಲ್ ಹಾಸ್ಪಿಟಲ್ ಅಂದರೆ ತಪ್ಪಾಗಲಾರ್ದು, ಆ ಥರ ಹಾಸ್ಪಿಟಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನು ಇವತ್ತು ಇನಾಗ್ರೇಷನ್ ಆಗ್ತಾ ಇದೆಯಲ್ವ, ಸೊ ಹಂಗಾಗಿ ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ನಾನು ತೋರಿಸಿಲ್ಲ. ಎಕ್ವಿಪ್ಮೆಂಟ್ಸ್ ಬಂದಾದ್ಮೇಲೆ ಬೇಕಂದರೆ ಇನ್ನೊಂದು ದಿವಸ ನಾನು ಅದರಲ್ಲಿ ಬ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ನಮ್ಮ ಚನ್ನರಾಯಪಟ್ಟಣದಲ್ಲಿ ಸುತ್ತಮುತ್ತ ಇರೋ ಹಳ್ಳಿ ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದೇ ಕಾನ್ಸೆಪ್ಟಲ್ಲಿ ಹಾಸ್ಪಿಟಲ್ನ ಓಪನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್.
ಕ್ಯಾಬಿನೆಟ್ ಎಕ್ಸ್ಪ್ಲೈನ್ ಮಾಡು. ಬಾ ಬಾ ಬಾ. ಇದು OPD ಬರ್ತದೆ. ಡಾಕ್ಟರ್ ಹರ್ಷಿತ್ ಅವರು ಕೂಡ OPD ಮೇಡಮ್ ಇದು. ಇಲ್ಲಿ ಪೇಷಂಟು ಟೇಬಲ್ ಇದು. ಪೇಷಂಟ್ ಮಾಡೋದಕ್ಕೆ ಓಕೆ. ಟ್ರೀಟ್ ಮಾಡೋದಕ್ಕೆ ಇದು ಸ್ಪೆಷಲಿ ಇದು ಡಾಕ್ಟರ್ OPD. ನಮ್ಮ ಹಾಸ್ಪಿಟ್ಲ್ ಕಾನ್ಸೆಪ್ಟ್ ಏನಂದ್ರೆ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು, ಹೋಮ್ಲಿ ಫೀಲ್ ಆಗ್ಬೇಕು ಅನ್ನೋದು ಮೇಡಮ್. ಈ ಆಸ್ಪತ್ರೆ ಅಡ್ರೆಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರಿಗೂ ಒಂದ್ಸತಿ ಹಾಸ್ಪಿಟ್ಲ್ನ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ.